ದೇವ್ರು ನಮ್ಮ ಮಾತ್ರ ಮಹಿಮೆ ಪಡಲಿ ಈ ವೇಳೆಯಲ್ಲಿ. ಇದು ಯವ್ವನ ಮಕ್ಕಳಿಗೆ ನಾನು ಹೇಳ್ತೀನಿ ನೋಡಿ, ನಾನಾ ಕಷ್ಟ ನಮ್ಮ ಜೀವಿತದಲ್ಲಿ ಬರುತ್ತೆ. ಬಂದರೆ ನಾವು ಆ ದೇವ್ರ ವಾಕ್ಯಗಳನ್ನು ಬಿಟ್ಟು ದೇವ್ರನ್ನ ಬಿಟ್ಟು ನಾವು ಹೋಗಬಾರ್ದು. ನೋಡಿ, ನಾನು ಎಂತಹ ಹಿಂಸೆಗಳನ್ನು ಸಹಿಸಿಕೊಂಡೆನೋ ದೇವರ ಸೇವಕನು ಹೇಳ್ತಾನೆ, ಅವೆಲ್ಲವುಗಳೊಳಗೆ ಕರ್ತನು ನನ್ನನ್ನು ಬಿಡಿಸಿದನು. ದೇವರು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗಳು ಗೋಲುಗಾಗುವರು. ಆದರೆ ದುಷ್ಟರು, ವಂಚಕರು, ಇತರರ ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾರೆ. ಆಮೇನ್. ಅವರು ಮೋಸ ಮಾಡಿದ್ರೂ ಅವರು ಆ ಮೋಸದಿಂದ ಅವರೇ ಮೋಸ ಹೋಗ್ತಾರೆ. ಆದರೆ ದೇವರು ನಮಗೆ ಜಯ ಕೊಡ್ತಾರೆ. ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವವರು ನೀವಾದರೂ ಕಲಿತು ದೃಢವಾಗಿ ನಂಬಿಕೆ ಬೋಧನೆಗಳಲ್ಲಿ ನೆಲೆಯಾಗಿರು. ಬೈಬಲ್ ವಾಕ್ಯಗಳಲ್ಲಿ ನಾವು ಓದಿ ನೆಲೆಯಾಗಿರೋಣ. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು.